ವಾಣಿವಿಲಾಸ ಸಾಗರದಿಂದ ಈಗ ನೀರನ್ನು ಹರಿಸಲಾಗ್ತಾ ಇದೆ. ಇದಕ್ಕೆ ಕೆಲವು ಸಂಘಟನೆಗಳು ಈಗ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ವಾಣಿವಿಲಾಸ ಸಾಗರದಿಂದ ಈ ವೇದಾವತಿ ನದಿಗೆ ನೀರು ಬಿಡಲಾಗ್ತಾ ಇರುವಂತದ್ದು. ಹಿರಿಯೂರು ಭಾಗದ ಕೆಲ ಸಂಘಟನೆಗಳು ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಂಗಾರು ಹಿಂಗಾರು ಕೈಕೊಟ್ಟ ಹಿನ್ನೆಲೆ ರೈತರು ಕೂಡ ಕಂಗಾಲಾಗಿ ಹೋಗಿದ್ದಾರೆ. ನೀರು ಹರಿಸಲು ಸರ್ಕಾರದ ಮೊರೆ ಹೋಗಿದ್ದ ಶಾಸಕರು ಹಾಗೆ ರೈತರು 1 ತಿಂಗಳು ನೀರು ಹರಿಸುವಂತೆ ಆದೇಶವನ್ನ ಸರ್ಕಾರ ಈಗ ಹೊರಡಿಸಿದೆ. ದಯಮಾಡಿ ನೀರು ನಮಗೆ ಬೇಕು. ಈಗಾಗಲೇ ಮುಂಗಾರು ಹಿಂಗಾರು ಬೆಳೆ ಕೈ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ರೈತರು ಕೂಡ ಏನು ಮಾಡ್ತಾರೆ ಪಾಪ. ನಮ್ಮ ಚಳ್ಳಕೆರೆ ತಾಲೂಕಲ್ಲಿ ಭಾಳ ಪ್ರಮುಖವಾಗಿ ನಮ್ಮ ರೈತರು ಅಡಿಕೆ ತೋಟವನ್ನು ಬೆಳೆಸಲಿಕ್ಕೆ ಶುರು ಮಾಡಿದ್ದಾರೆ. ಯಾಕಂದರೆ ಲೇಬರ್ ಕಮ್ಮಿ ಆಗುತ್ತೆ, ಖರ್ಚು ಕಮ್ಮಿ ಆಗುತ್ತೆ, ಲಾಭಾಂಶ ಬರೋದಿಂದ ಕಮ್ಮಿ ಆಗಿರೋದ್ರಿಂದ ಇದರಲ್ಲಿ ಏನಾದರೂ ನಾವು ಸ್ವಲ್ಪ ಲಾಭಾಂಶವನ್ನು ಪಡ್ಕೋಬಹುದು ಅನ್ನೋ ಉದ್ದೇಶಗಳಿಟ್ಕೊಂಡು ಭಾಳ ಜನ ಇವತ್ತು 80,000 ಹೆಕ್ಟರ್ ಪ್ರದೇಶದಲ್ಲಿ ನಮ್ಮ ಚಳ್ಳಕೆರೆ ತಾಲೂಕಲ್ಲಿ ಅಡಿಕೆ ಸಸಿಗಳನ್ನ ನಾಟಿ ಮಾಡಿದ್ದಾರೆ. ಆದ್ದರಿಂದ ಈಗ ಹೋದನೇ ವರ್ಷ ಸಂಪೂರ್ಣ ಮಳೆ ಬಾರದೇ ಇರೋದ್ರಿಂದ ಅಂಥ ಅಡಿಕೆ ಸಸಿಗಳು ಕೈ ಬಿಡೋಂಥ ಸಮಯದಲ್ಲಿ ಇವತ್ತು ನಾವು ಅದನ್ನು ಉಳಿಸ್ಕೋಬೇಕಾಗಿರೋದ್ರಿಂದ ನಮಗೆ ಭಾಳ ಅನುಕೂಲ ಆಗಿದೆ. ಈಗ ವೇದಾವತಿ ನದಿಗೆ ನೀರು ಬಿಟ್ಟಿರ್ತಕ್ಕಂಥದ್ದು ಭಾಳ ಅನುಕೂಲ. ಅದರಿಂದ ಅಂತರ್ಜಲ ಅಭಿವೃದ್ಧಿ ಆಗ್ತಾಯಿದೆ, ಕುಡಿಯ ನೀರು ಒಳ್ಳೆ ಅಭಿವೃದ್ಧಿ ಆಗಿದೆ. ಆ ಕಾರಣದಿಂದ ನಮ್ಮ ಗಡಿ ಭಾಗ ಮುಟ್ಟವರೆಗೂ ಕೂಡ ಯಾರೂ ನೀರನ್ನು ನಮ್ಮ ವೇದಾವತಿ ನದಿಗೆ ಕಡ್ಡಾಯವಾಗಿ ವಾಣಿವಿಲಾಸದಿಂದ ನೀರು ಬಿಡಬೇಕನ್ನೋ ನಮ್ಮ ಉದ್ದೇಶ. ನಮ್ಮ ಚಳ್ಳಕೆರೆ ತಾಲೂಕಲ್ಲಿ ಭಾಳ ಪ್ರಮುಖವಾಗಿ ನಮ್ಮ ರೈತರು ಅಡಿಕೆ. ಇನ್ನು ಬಿಸಿಲ ನಾಡಿನಲ್ಲಿ ಹನಿ ಹನಿ ನೀರಿಗೂ ಕೂಡ ಹಾಹಾಕಾರ ಎದುರಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಜನರು ನೀರಿಗಾಗಿ ಪರಿತಪಿಸಿರುವಂಥ ವಾತಾವರಣ ಕೂಡ ನಿರ್ಮಾಣವಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಎದುರಾಗಿರುವಂಥದ್ದು. ನಗರದ ಜನರಿಗೆ ದಾಹ ತೀರಿಸಲು ಚರಂಡಿ ನೀರು ಪೂರೈಕೆ ಆಗ್ತಾ ಇದೆ. ಕರಡಗಿ ಬ್ಯಾರೇಜ್ ಬಳಿ ಭೀಮಾ ನದಿಗೆ ಸೇರ್ತಾ ಇದೆ ಚರಂಡಿಯ ನೀರು. ಭೀಮಾ ನದಿಯಿಂದ ಅದೇ ನೀರನ್ನು ಕಲಬುರಗಿ ಜನರಿಗೆ ಸರಬರಾಜನ್ನ ಮಾಡ್ತಾ ಇರುವಂಥದ್ದು. ಕಲುಷಿತ ನೀರು ಪೂರೈಸ್ತಾ ಇರುವಂತಹ ಅಧಿಕಾರಿಗಳ ವಿರುದ್ಧ ಈಗ ಆಕ್ರೋಶವನ್ನ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರ್ ಅವರು ಒಂದು ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಕಲಬುರಗಿ ಜಿಲ್ಲೆಯಾದ್ಯಂತ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿರುವಂಥದ್ದು. 3-4 ದಿನಕ್ಕೊಮ್ಮೆ ಬರುವಂಥ ನೀರು ಕೂಡ ಶುದ್ಧವಾಗಿಲ್ಲ ಅನ್ನುವಂಥ ಸಾಕಷ್ಟು ಆರೋಪಗಳು ಪದೇ ಪದೇ ಕೇಳಿಬರ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಸ್ಪೆಸಿಫಿಕ್ಕಾಗಿ ಕಲಬುರಗಿ ನಗರದ ಜನತೆಗೆ ಚರಂಡಿ ನೀರು ಕುಡಿಯೋದಕ್ಕೆ ಸಪ್ಲೈ ಆಗ್ತಾ ಇದೆ ಅನ್ನುವಂಥ ಸಾಕಷ್ಟು ಆರೋಪಗಳು ಕೇಳಿಬರ್ತಾ ಇತ್ತು. ಅದಕ್ಕೆ ಪೂರಕವಾಗಿ ಏನು ಕಲಬುರಗಿ ನಗರಕ್ಕೆ ಸಪ್ಲೈ ಆಗುವಂಥ ಭೀಮಾ ನದಿಯ ನೀರೇನಿದೆ, ಈ ನದಿ ನೀರಿಗೆ ಚರಂಡಿ ನೀರು ಮಿಶ್ರಿತ ಆಗ್ತಾ ಇರುವಂಥದ್ದು. ಅದೇ ನೀರನ್ನು ಕಲಬುರಗಿ ನಗರದ ಜನರಿಗೆ ಪೂರೈಕೆ ಮಾಡ್ತಾ ಇರುವಂಥದ್ದು. ಕಲಬುರಗಿ ತಾಲೂಕಿನ ಏನು ಸಡ್ಗಿ ಗ್ರಾಮದಲ್ಲಿರುವಂಥ ಸಡ್ಗಿ ಬ್ಯಾರೇಜ್ನಲ್ಲಿ ಇರುವಂಥ ಈ ಒಂದು ಭೀಮಾ ನದಿಯ ನೀರನ್ನೇ ಕಲಬುರಗಿ ನಗರದ ಜನರಿಗೆ ಕುಡಿಯೋದಕ್ಕೆ ಪೂರೈಕೆ ಮಾಡ್ತಾ ಇರುವಂಥದ್ದು. ಆದರೆ ಇಲ್ಲೇ ಪಕ್ಕದಲ್ಲೇ ಇರುವಂಥ ಒಂದು ದೊಡ್ಡದಾದಂಥ ರಾಜಕಾಲುವೆ ಏನಿದೆ, ಆ ರಾಜಕಾಲುವೆ ನೀರು ನೇರವಾಗಿ ಭೀಮಾ ನದಿಗೆ ಸೇರ್ಕೊಳ್ತಾ ಇರುವಂಥದ್ದು. ಕಲಬುರಗಿ ನಗರದ ಎಲ್ಲ ಚರಂಡಿ ನೀರುಗಳು ಸಂಪೂರ್ಣವಾಗಿ ರಾಜಕಾಲುವೆ ಮುಖಾಂತರ ಏನು ಕಲಬುರಗಿ ನಗರದಿಂದ ಹಾದು ಏನು ಆ ಸಡ್ಗಿ ಗ್ರಾಮದ ಈ ಒಂದು ಭೀಮಾ ನದಿಗೆ ಬಂದು ಭೀಮಾ ನದಿಯಲ್ಲಿರುವಂಥ ನೀರಿಗೆ ಸೇರ್ಪಡೆಗೊಳ್ತಾ ಇರುವಂಥದ್ದು. ಇದೇ ನೀರು ವಾಪಸ್ ಏನು ಕಲಬುರಗಿ ನಗರದ ಜನರಿಗೆ ಫಿಲ್ಟರ್ ಮಾಡಿ ಕಳಿಸ್ತಾ ಇರುವಂಥದ್ದು. ಆದರೆ ಅದು ಕೂಡ ಸರಿಯಾಗಿ ಫಿಲ್ಟರ್ ಆಗ್ತಾ ಇಲ್ಲ ಅನ್ನುವಂಥ ಆರೋಪ ಕೂಡ ಕೇಳಿಬರ್ತಾ ಇರುವಂಥದ್ದು. ಹಾಗಾಗಿಯೇ ಏನು ಆ ಕಲಬುರಗಿ ನಗರದ ಜನರಿಗೆ ಇದೀಗ ಕುಡಿಯುವ ನೀರಿನ ಬದಲು ಚರಂಡಿ ನೀರು ಪೂರೈಕೆ ಆಗ್ತಾ ಇರುವಂಥ ಒಂದು ದುರ್ದೈವದ ಸಂಗತಿ ಆಗಿರುವಂಥದ್ದು. ಯಾಕಂತಂದರೆ ಈ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆಗೆ ಈ ಒಂದು ಚರಂಡಿ ನೀರು ಮಿಶ್ರಿತ ಆಗ್ತಾ ಇರುವಂಥ ವಿಚಾರ ಗೊತ್ತಿದ್ರೂ ಕೂಡ ಅದನ್ನು ತಡೆಯುವಂಥ ಕೆಲಸಕ್ಕೆ ಮುಂದಾಗ್ತಿದ್ದೇವೆ ಅಂತೇಳಿ ಕಳೆದ ಹಲವು ದಿನಗಳಿಂದಲೂ ಕೂಡ ಹೇಳ್ಕೊಂಡು ಬರ್ತಾ